ಸ್ನೇಹಿತರೆ ನಮಸ್ತೆ. ನೀವು ಒಂದು ಮಾತು ಕೇಳಿರ್ತೀರ, ಸುಳ್ಳು ಹೇಳಿದ್ರೆ ಸತ್ಯ ತಲೆ ಮೇಲೆ ಹೊಡೆದಂಗಿರಬೇಕು, ಆ ರೀತಿ ಸುಳ್ಳು ಹೇಳಿ ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ದಿನ ಟಾಪಿಕ್ ಇದೇನೆ. ಸೌಜನ್ಯ ಫೈಲ್ಸಲ್ಲಿ ಇವತ್ತು ಮಾತಾಡೋಕ್ಕೆ ಬಂದಿರತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ, ಸುಳ್ಳು ಹೇಳಿದ್ರೆ ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳ್ಬೇಕು. ಯಾಕೆ ಈ ಟಾಪಿಕ್ ಇಟ್ಕೊಂಡು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ಇವ್ನಿಗೇನು ಬೇರೆ ಏನು ಕೆಲಸ ಇಲ್ವಾ? ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇವತ್ತು ಈ ಟಾಪಿಕ್ ಇಟ್ಕೊಂಡು, ಈ ಒಂದು ಲೈನ್ ಇಟ್ಕೊಂಡು ಯಾಕೆ ಮಾತಾಡೋಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಸೌಜನ್ಯ ವಿಷಯದಲ್ಲಿ ಈ ಮುಂಚೆ ಒಬ್ಬರು ಹೆಸರಾಂತ ವ್ಯಕ್ತಿ ಒಂದಷ್ಟು ಭಾಷಣಕಾರರಾಗಿರ್ತಕ್ಕಂಥ ವ್ಯಕ್ತಿ, ಒಂದಷ್ಟು ಕಡೆ ಭಾಷಣ ಮಾಡಿದಂಥ ವ್ಯಕ್ತಿ ಒಂದು ಬಾಯಿ ತಪ್ಪಿ ಒಂದು ಮಾತನ್ನು ಹೇಳ್ಬಿಟ್ಟಿರ್ತಾರೆ. ಬಟ್ ಆ ಮಾತು ಉಳಿಸ್ಕೊಳ್ಳದೆ ಇದ್ದಾಗ ಆ ಮಾತನ್ನು ನಾನು ಹೇಳೇ ಇಲ್ಲ. ನಾನು ಯಾವಾಗ ಹೇಳಿದ್ದೀನಿ? ನೀವು ಮೀಡಿಯಾದವ್ರು ಕೇಳಿದ್ರೆ ಕರೆಕ್ಟಾಗಿ ಇರೋ ಪ್ರಶ್ನೆ ಕೇಳಬೇಕು, ಇಲ್ಲದೆ ಇರೋದೆಲ್ಲ ಕೇಳಕ್ಕೆ ಹೋಗ್ಬಾರ್ದು. ನಾವೇನು ಮಾತಾಡಿರ್ತೀವಿ ಅದನ್ನು ಮಾತ್ರ ಕೇಳಬೇಕು ಅನ್ನೋ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು ಏನು ಎತ್ತ ಅಂತ ನಾನಂತೂ ಹೆಸರು ಹೇಳಕ್ಕೆ ಹೋಗಲ್ಲ. ಆ ವ್ಯಕ್ತಿ ಮಾತಾಡಿರ್ತಕ್ಕಂಥ ವಿಡಿಯೋ ಬೈಟ್ಸ್ ಅದೆಲ್ಲನೂ ನಿಮ್ಮ ಮುಂದೆ ಇಡ್ತೀನಿ. ಆವಾಗ ನೀವೇ ಥಿಂಕ್ ಮಾಡಿ ಆ ವ್ಯಕ್ತಿ ಯಾರು ಅಂತ ನಿಮಗೆ ಆಟೋಮೆಟಿಕಾಗಿ ಗೊತ್ತಾಗುತ್ತೆ. ಸೊ ಈ ಒಂದು ಘಟನೆ ಶುರುವಾಗಿದ್ದು, ಇವತ್ತಿನ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂಥ ಘಟನೆ ಶುರುವಾಗಿದ್ದು ಯಾವಾಗಪ್ಪ ಅಂತಂದರೆ 4/8/2023 ಒಂದು ಫಂಕ್ಷನ್ನಲ್ಲಿ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಹೇಳ್ತಾರೆ. ಆ ಮಾತೇನಪ್ಪ ಅಂತಂದರೆ, ಇನ್ನು ಮುಂದಿನ 2-3 ತಿಂಗಳುಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ಸೌಜನ್ಯಗೆ ನ್ಯಾಯ ಕೊಡಿಸ್ತೀನಿ ಅಂತ ಪಣ ತೊಟ್ಟವ್ರ ಥರ ಅವರು ಬಂದಿರತಕ್ಕಂಥ ಸಭೆಯಲ್ಲಿರ್ತಕ್ಕಂಥ ಅಷ್ಟೋ ಜನರಿಗೆ ಅವರು ಪ್ರಮಾಣವನ್ನು ಮಾಡ್ತಾರೆ ಒಂದು ಭಾಷಣ ಮಾಡೋ ಮೂಲಕ. ಬಟ್ ಅದಾಗಿ 2 ವರ್ಷ ಆದಮೇಲೆ ಹತ್ತತ್ರ ಅವರ ಒಂದು ವಯಸ್ಸಷ್ಟೇ 2 ವರ್ಷ ಜಾಸ್ತಿ ಆಗಿರಲ್ಲ, ಅವರ ವೇಷಭೂಷಣ ಕೂಡ ಬದಲಾಗಿರುತ್ತೆ, ಅವ್ರು ಹಾಕುವಂಥ ಬಟ್ಟೆ ಕೂಡ ಬದಲಾಗಿರುತ್ತೆ, ಅವ್ರ ದಾಡಿ ಸ್ಟೈಲ್ ಕೂಡ ಬದಲಾಗಿರುತ್ತೆ. ಆದರೆ ಅದ್ರ ಜೊತೆಗೆ ಅವರ ಮಾತು ಕೂಡ ಬದಲಾಗುತ್ತೆ. ನಾನು ಮಾತಾಡಿದ್ನ ಅನ್ನೋ ಥರ ಮಾತಾಡ್ತಾರೆ. ಅದು ಯಾವಾಗಪ್ಪ ಅಂತಂದರೆ, ಮೊನ್ನೆ ಅಷ್ಟೇ, ಇನ್ನು ಏಪ್ರಿಲ್ 20ನೇ ತಾರೀಕು 2025, ಅಂದರೆ 2 ವರ್ಷದ ಹಿಂದೆ ಆಡಿದಂಥ ಮಾತು ನಾನು ಹೇಳಿದ್ನ ಅನ್ನೋ ಥರ ಆ ವ್ಯಕ್ತಿ ಮಾತಾಡ್ತಾ ಇದ್ದಾರೆ. ಆದರೆ ಇಷ್ಟಕ್ಕೂ ಈ ಮಾತನ್ನು ಹೇಳಿದಂಥ ವ್ಯಕ್ತಿ ಯಾರು ಅಂತ ನಿಮ್ಗೆ ಗೊತ್ತಾಗಬೇಕಲ್ವ? ಆ ಒಂದು ವಿಡಿಯೋ ಬೈಟ್ ಹಾಕ್ತೀನಿ, ಆ ಒಂದು ವಿಡಿಯೋ ಬೈಟ್ ನೋಡ್ಕೊಂಬನ್ನಿ. ಆ ವಿಡಿಯೋ ಬೈಟ್ ನೋಡಿದ್ಮೇಲೆ ಆ ವ್ಯಕ್ತಿ ಯಾರು ಅಂತ ನಿಮ್ಗೇನಾದರೂ ನೆನಪಾಗ್ಬೋದಾ? ಒಂದು ಸ್ವಲ್ಪ ನೋಡೋಣ. ನೋಡ್ಕೊಂಬನ್ನಿ. 2 ವರ್ಷ ಆಯ್ತು. 2 ತಿಂಗಳಲ್ಲಿ ನೀವು ಅಪರಾಧಿನ ಹಿಡಿತೀನಿ ಅಂತ ಹೇಳಿದ್ದೀರಾ ಸೌಜನ್ಯ ಪ್ರಕರಣದಲ್ಲಿ. 2 ವರ್ಷ ಆಯ್ತು. ನಿಮ್ಗೆ ಗೊತ್ತಿದ್ದನ್ನು ಮಾತ್ರ ಕೇಳಿ. ಗುಜರಿಯಲ್ಲಿ ನೀವು ಹೇಳಿದ್ದೀರಾ ಸರ್? ಹೇಳಿದ್ದಲ್ಲ, ನಾನು ಹೇಳಿಲ್ಲ. ಹಾಗೆ ಹೇಳಿಲ್ಲ. 2 ತಿಂಗಳಲ್ಲಿ ಹಿಡ್ಕೊಡ್ತೀನಿ ಸೌಜನ್ಯ ಪ್ರಕರಣದ ಅಪರಾಧಿಕರ ಕೇಳಬೇಡಿ. 2 ವರ್ಷ ಆಯ್ತು ಸರ್. ಕರೆಕ್ಟ್ ಆಗಿ ಕಾಲ ವಿಳಂಬವಾದ ರೀತಿಯಲ್ಲಿ ಅಲ್ಲ, 1-2 ತಿಂಗಳಲ್ಲಿ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿ ಸಮಾಜದ ಮುಂದೆ ಇಡತಕ್ಕಂಥ ಕೆಲಸವನ್ನು ಮಾಡಬೇಕು. 2 ವರ್ಷ. ನೋಡಿದ್ರಲ್ಲ, ಆ ಒಂದು ವಿಡಿಯೋ ಬೈಟಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನಿಮ್ಗೆ ಗೊತ್ತಾಯ್ತಾ? ತಪ್ಪಿ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗಿದ್ರೆ, ನನಗಂತೂ ಗೊತ್ತಿಲ್ಲಪ್ಪ ಅವ್ರು ಯಾರು ಅಂತ. ಟು ಬಿ ಫ್ರ್ಯಾಂಕ್, ನಿಮಗೆ ಗೊತ್ತಿದ್ರೆ ನೀವು ಅದನ್ನು ಕಮೆಂಟಲ್ಲಿ ಹಾಕ್ಬೋದು. ಓಕೆ, ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನೋಡಿದ್ರಲ್ಲ, ಸೌಜನ್ಯ ವಿಷಯದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಯಾರು ಹೆಸರು ಮಾಡ್ಕೋಬೇಕೋ ಆ ಟೈಮಲ್ಲಿ ಹೆಸರು ಮಾಡ್ಕೋತಾರೆ, ಯಾರು ಬಿಲ್ಡಪ್ ತೊಗೋಬೇಕೋ ಆ ಟೈಮಲ್ಲಿ ಬಿಲ್ಡಪ್ ತೊಗೋತಾರೆ. ಎಲ್ಲ ಆಗಿ ಈಗ ದೊಡ್ಡ ವ್ಯಕ್ತಿಗಳು ಆ ಒಂದು ಕೇಸಲ್ಲಿ ದೊಡ್ಡವ್ರ ಪರವಾಗಿ ಒಂದು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಈ ಒಂದು ಕೇಸ್ ಬೇರೆ ಥರ ರಿವರ್ಸ್ ಆಗಿ ಹೋಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಆಟೋಮೆಟಿಕ್ಕಾಗಿ ಎಲ್ಲ ರಿವರ್ಸ್, ನಾವು ಮಾತಾಡಿರ್ತಕ್ಕಂಥ ಮಾತುಗಳೆಲ್ಲ ಸುಳ್ಳು ಅನ್ನೋ ಥರ ಮಾತಾಡ್ತಿದ್ದಾರೆ. ಸೊ ಇದು ನಮ್ಮ ಪ್ರಪಂಚ. ಎಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡವ್ರಿಗೇನೆ ಸಪೋರ್ಟ್ ಮಾಡೋದು. ಯಾರೋ ನೊಂದಿದ್ದಾರೆ ಅದು ಇದು ಅಂತೆಲ್ಲ ಅದೆಲ್ಲ ನೊಂದಿದ್ದಾರೆ ಅದು ಇದೆಲ್ಲ ಬರೀ ಅದು ಏನಿದ್ರು ಎಲೆಕ್ಷನ್ ಟೈಮಲ್ಲಿ ಮಾತ್ರ. ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಮನೆ ಮುಂದೆ ಒಂದು ಚಿಕ್ಕದಾಗಿ ಇಷ್ಟು ಸಿಮೆಂಟ್ ಹೋಗಿದ್ರು ಕೂಡ ಅದನ್ನು ಬಂದು ಅವರು ಹೋಲ್ ರೋಡ್ನೇ ಚೇಂಜ್ ಮಾಡಿಸೋವಂಥ ತಾಕತ್ತಿರುತ್ತೆ. ಇಡೀ ನಮ್ಮ ಮನೆ ಮುಂದಿರ್ತಕ್ಕಂಥ ರೋಡ್ನೇ ಚೇಂಜ್ ಮಾಡಿಸ್ತಾರೆ. ನಮ್ಮ ಮನೆ ಮೇಲೆ ಸ್ವಲ್ಪ ಸೋರ್ತಾ ಇದೆ ಅಂದರೂ ಕೂಡ ಅವರು ಇಡೀ ನಮ್ಮ ಮನೆಗೆ ಚಾವಣಿ ಕೂಡ ಹಾಕ್ಸ್ಕೊಟ್ಬಿಟ್ಟಿರ್ತಾರೆ. ನಮ್ಮೂರು ಬೀದಿ ದೀಪ ಸ್ವಲ್ಪ ಏನೋ ಡಲ್ ಆಗಿದೆ ಅಂದರೆ ಆ ಇಡೀ ಆ ದೀಪದ ಕಂಬನೇ ಬದಲಾಯಿಸ್ಬಿಡ್ತಾರೆ. ಆದರೆ ಅದೇ ಎಲೆಕ್ಷನ್ ಮುಗಿದ ಮೇಲೆ ಅದೇ ಕಂಬ ಬಿದ್ದೋದ್ರೂ ತಲೆ ಕೆಡಿಸ್ಕೊಳ್ಳೋರಲ್ಲ. ಅದೇ ಮನೆ ಮುಂದಿರ್ತಕ್ಕಂಥ ರೋಡ್ ಬೇಡ, ಊರಿನ ರೋಡು, ಮುಖ್ಯ ರಸ್ತೆ ಅಂತೇನಿರುತ್ತೆ, ಆ ರಸ್ತೆ ಹಾಳಾದ್ರೂ ತಲೆ ಕೆಡಿಸ್ಕೊಳ್ಳೋರಲ್ಲ. ನಮ್ಮ ಮನೆ ಬಿದ್ದು ಸೋರ್ತಾ ಇದ್ರು, ಆ ಮನೇಲಿದ್ದಂಥವ್ರು ಅವ್ರಿಗೆ ಎಫೆಕ್ಟ್ ಆಗಿದ್ರು ಕೂಡ, ಅವ್ರ ಮೇಲೆ ಮನೆ ಬಿದ್ದಿದ್ರು ಕೂಡ ಅದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಳಕ್ಕೋಗಲ್ಲ. ಇದು ನಮ್ಮ
ಸಂಪ್ರದಾಯ ಅಂತ ಹೇಳ್ಬೋದು, ನಮ್ಮ ಭಾರತೀಯ ಸಂಪ್ರದಾಯ. ಈ ರೀತಿ ಇದೆ ನಮ್ಮ ಪ್ರಪಂಚ. ಈ ರೀತಿ ಇರ್ತಕ್ಕಂಥ ಸುತ್ತಮುತ್ತಲ ಪ್ರಪಂಚದಲ್ಲಿ ನಾವುಗಳು ಬದುಕ್ತಾ ಇದ್ದೀವಿ ಅನ್ನೋದೇ ನಮ್ಮ ಹೆಮ್ಮೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಇದೆ, ಯಾವ ರೀತಿ ಇದ್ದಾರೆ ಜನ ಅಂತೇಳಿ. ಟೈಮ್ ಬಂದಾಗ ಯಾವ ರೀತಿ ಮಾತಾಡ್ತಾರೆ, ಟೈಮ್ ಇಲ್ದಾಗ ಯಾವ ರೀತಿ ಮಾತಾಡ್ತಾರೆ, ಮಾತಾಡಿರ್ತಕ್ಕಂಥ ಮಾತುಗಳನ್ನ ಮಾತೇ ಆಡಿಲ್ಲ ಅನ್ನೋ ಥರ ಮಾತಾಡಿ ಯಾವ ರೀತಿ ತಪ್ಪಲ್ಲಿ ಸಿಗಾಕೋತಾರೆ. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿ ಮಾತೇ ಆಡಿಲ್ಲ ಅಂತ ಸುಳ್ಳು ಯಾಕೆ ಹೇಳಬೇಕಾಗಿತ್ತು? ಬಿಕಾಸ್ ಇವ್ರು ಅಂದ್ಕೊಂಡಿರ್ತಾರೆ ಅದು ಯಾವುದು ಕೂಡ ಕ್ಯಾಪ್ಚರ್ ಆಗಿರಲ್ಲ ಅಂತ. ಅವರು ಈ ಒಂದು ವಿಚಾರದಲ್ಲಿ ಸಾಕಷ್ಟು ಜನ ಮಾಡ್ತಾ ಇರೋ ತಪ್ಪದೇನೆ. ಇವತ್ತು ಮಾತಾಡ್ಬಿಡೋದು, 1 ವರ್ಷ ಆದಮೇಲೆ ನಾನು ಮಾತಾಡಿಲ್ಲ ಅನ್ನೋದು. ಇವತ್ತು ಮಾತೇ ಆಡಿರಲ್ಲ, 1 ವರ್ಷ ಆದಮೇಲೆ ನಾನು ಮಾತಾಡಿದ್ದೆ ಅನ್ನೋದು. ಸೊ ಇವೆಲ್ಲ ಕ್ಯಾಪ್ಚರ್ ಆಗಿರುತ್ತೆ ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಯಾಕೆ ಇವ್ರು ಯಾರಿಗೂ ಬರ್ತಾ ಇಲ್ಲ ನೋಡಿ. ಈ ರೀತಿ ಮಾತಾಡಿ ಇವಾಗ ಯಾವ ರೀತಿ ಅವ್ರು ತಪ್ಪಲ್ಲಿ ಸಿಗಾಕೊಂಡ್ರು? ಯಾಕೆ ನ್ಯಾಯ ಕೊಡ್ಸೋಕ್ಕಾಗಲ್ಲ ಅಂತನ, ಅಥವಾ ನ್ಯಾಯ ಕೊಡ್ಸೋದಕ್ಕೆ ಆಗೋದೇ ಇಲ್ಲ ಅಂತ? ಯಾಕೆ ಅಂತಂದರೆ ಆ ನ್ಯಾಯ ಕೊಡಿಸೋವಂಥ ಆ ಒಂದು ಸ್ಥಿತಿಲಿ ಅಲ್ಲಿ ಅಪರಾಧಿಗಳು ಯಾರು, ಅವ್ರನ್ನಂತೂ ಫೇಸ್ ಮಾಡೋಕ್ಕಾಗದೇ ಇಲ್ಲ ಅಂತ ಗೊತ್ತಾದ್ಮೇಲೆ ನಾನು ಮಾತಾಡಿಲ್ಲ ಅನ್ನೋ ಥರ ಅವರು ಒಪ್ಕೊಂಬಿಟ್ರು ಕಡಾಖಂಡಿತವಾಗಿ. ಅದೇ ಹೇಳಿದ್ನಲ್ಲ, ಸುಳ್ಳಿನ ತಲೆ ಮೇಲೆ ಸತ್ಯ ತಲೆ ಮೇಲೆ ಹೊಡೆದೋ ಥರ ಸುಳ್ಳು ಹೇಳ್ಬಿಟ್ರು. ಸೊ ಈ ವ್ಯಕ್ತಿ ಯಾರು ಅಂತ ನನಗಂತೂ ಗೊತ್ತಿಲ್ಲಪ್ಪ. ನಿಮ್ಗೇನಾದ್ರು ಗೊತ್ತಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇವ್ರು ಯಾರು, ಏನಾಗಬೇಕು, ಏನು ಕೆಲಸ ಮಾಡ್ತಾರೆ, ಅದು ಯಾವುದು ನನಗೆ ಗೊತ್ತಿಲ್ಲ. ಗೊತ್ತಿದ್ದವ್ರು ಕಮೆಂಟಲ್ಲಿ ತಿಳಿಸಿ. ನಾನು ಸುಮ್ಮನೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ತಾ ಇಲ್ಲ, ಯಾಕೆ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ ಅಂತ ನಿಮಗೂ ಗೊತ್ತು. ಇದಾದ್ಮೇಲೆ ಮತ್ತೇನಾದರೂ ಹೊಸ್ದಾಗಿ ಸಿಕ್ಕಿದ್ರೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬರ್ತೀನಿ. ಈ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕಂತ ಅನಿಸಿನೇ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದೆ. ಇದಾದಮೇಲೆ ದಯವಿಟ್ಟು ನನ್ನ ಕ್ಷಮಿಸಿ, ಯಾರನ್ನು ಹರ್ಟ್ ಮಾಡಬೇಕಂತ ಈ ಒಂದು ವಿಡಿಯೋ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಹರ್ಟ್ ಆಗಿತ್ತು. ಆಮೇಲೆ ಆ ಒಂದು ವಿಡಿಯೋ ತುಂಬ ತಪ್ಪಾಗಿ ಕಾಣಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಲೇಬೇಕಾಗಿ ಬಂತು. ದಯವಿಟ್ಟು ಕ್ಷಮೆ ಇರಲಿ, ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಮತ್ತೇನಾದರೂ ಹೊಸ ಕಂಟೆಂಟ್ ಸಿಕ್ಕಿದ್ರೆ ಸೌಜನ್ಯ ಫೈಲ್ಸಲ್ಲಿ ತೊಗೊಂಬರ್ತೀನಿ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಮುಂದೆ. ಹಾಗೆ ನನ್ನ RVK ಸ್ಟುಡಿಯೋಸ್ಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.